ಗಂಡ್ಬಿಟ್ಟು ಸರ್ ಒಂದು ಅದದು ಟೈಟು ಈ ಗೇರಲ್ಲಿ ಇದು ಮಾತ್ರ ಓಕೆ ಸರ್ ಟೈಟ್ ಸರ್ ಇದು ಇರ್ತಲ್ಲ ಈಗ ಒಂದು ಕತ್ತಿ ಇಟ್ಕೊಂಡು ಈಗ ಒಂದು ಓಕೆ ಸರ್ ಕರೆಕ್ಟ್ ಅನ್ಕೊಳ್ಳಿ ಸರ್ ಟೇಕಿಂಗ್ ಸರ್ ಹೇಳ್ತೀನಿ ಕ್ಯಾಮ್ರಾ ಸ್ಮೈಲ್ ಸರ್ ಕ್ಯಾಮ್ರಾ 5 6 7 8 ಕೊಡಿ ಸರ್ ಓಕೆ ಕಡಿ ಸರ್ ಸರ್ ಹೋಗ್ಬಂದ್ರ ಅಲ್ಲಿ ಹೋಗ್ಬಂದ್ರ ಹೋಗ್ಬನ್ನಿ ಪರವಾಗಿಲ್ಲ ಹಾಂ ಸರ್ ಹೋಗ್ಬನ್ನಿ ನೀವು ಫಸ್ಟ್ ಗಂಡು ಬಿಟ್ಟು ಆದ್ಮೇಲೆ ಕತ್ತಿ ಬರೋದು ಮಾಡ್ತೀನಿ ಟಾಪ್ 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 ಕೊನೆಯ ಕತ್ತಿ ತಗೊಂಡು ವಾಕಿಂಗು ಆರ್ಡರ್ ಸರ್ ಆರಾಮಾಗಿದೆ ಸರ್ ಕತ್ತಿ ಮೇಲೆ ಕೈ ಕೊಡ್ತೀವಿ ಸರ್ ಆರ್ಡರ್ ಸರ್ ಸರ್ ಐಸ್ ಅದು ಆಮೇಲೆ ಬರೀ ಇಷ್ಟು ಕೈ ಬಂತು ಅಷ್ಟೇ ಸರ್ ಸರ್ ಟೇಕ್ ಸರ್ ಟೈಟಲ್ ಇಲ್ಲ ಸರ್ ಟೈಟಲ್ ಇಲ್ಲ ಪ್ರತಿದ್ದು ಬರೀ ಕೈ ಮಾತ್ರ ಬರಬೇಕು ಯೋ ಗಿಂಬಲ್ ಇಲ್ಲ ಸರ್ ಗಿಂಬಲ್ ಹರೀಶ್ ಸರ್ ಓಕೆ ಸರ್ ಓಕೆ ಅಲ್ಲೇ ಬಂದಿದ್ದೀರಾ ಊಟ ಮಾಡಿ ರೈಟ್ ಲೆಫ್ಟ್ ಬಾ ರೈಟ್ ಅದಿಲ್ಲ ಸರ್ ಒಂದು ಸರ್ ಪೊಸಿಷನ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಅಲ್ಲ ಸರ್ ಓಕೆನಾ ಮ್ಯಾಟ್ರ್ ನೋಡೋಣ ಇಲ್ಲಿ ಸರ್ ಸ್ವಲ್ಪ ನೀವು ಈಗ ಈ ಕಡೆ ಬನ್ನಿ ಸರ್ ಓಕೆನಾ ಸ್ವಲ್ಪ ಹೈಟ್ ಎತ್ಕೊಳ್ಳಿ ಹೌದು ಸರ್ ಇಲ್ಲಿಂದ ಇಟ್ಕೊಂಡು ನೀವು ಎತ್ಕೊಂಡು ಇದೊಳಿ ಸರ್ ಸರಿ ಒಂದು ಮ್ಯಾಟ್ರ್ ನೋಡಿ ಸರ್ ಹೈಟ್ ಎತ್ಕೊಳ್ಳಿ 5 6 ಇದೊಳಿ ಸರ್ ಅದು ತಗೊಂಡ್ರಿ ಹಾಗೆ ಫಾಲೋ ಸರ್ ಒಂದು ಫಾಲೋ ಮಾಡಿ ಹಾಂ ಅಷ್ಟು ಟೇಕ ಸರ್ ಐಡಿ ಸರ್ ನೀವು
ಬೇಗ ಹೋಗು. ಮಣಿ ಸರ್ ಆ ಬ್ಯಾಗಲ್ಲಿ ಇನ್ನೊಂದು ಮಣಿ ಸರ್ ಆಯ್ತಲ್ಲ. ಮೇಕಪ್ ಬಾಕ್ಸಲ್ಲಿ ಪೆನ್ಸಿಲ್ ಕೊಡ್ತೀನಿ. ಮೇಕಪ್ ಬಾಕ್ಸ್ ಸರ್ ಅರ್ಜೆಂಟ್ ಮುಂದೆ ಗೆಜ್ಜೆ ದಿಂಡು 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 ಎಲ್ಲ ಕಲರ್ ದಿಂಡು ಏನು ಪೂಜೆ ಮಾಡಕ್ಕಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ಬೋದು. ಪೂಜೆ ಮಾಡಕ್ಕೆ ಅವರೆಲ್ಲ ಬಿಸ್ತಾರೆ ಪೂಜೆ ಪೂಜೆ ಕೊಡಿ ಪ್ರಭು. ಪ್ರಭು ಬಾ ಬಂದ್ರೆ ಓಕೆ ರೆಡಿಯಾ? ಸ್ಪೀಕರ್ ಬಂತಾ? ಎಲ್ಲಿದೆ ಎಲ್ಲಿದೆ? ಓಕೆ ಹಾರಗಳು ರೆಡಿ ಆಯ್ತಾ ಎಲ್ಲರದು? ಮೈಕ್ ರೆಡಿ ಮಾಡ್ರಿ ಧೀರಾಜ್, ಸ್ವಲ್ಪ ಮೈಕ್ ರೆಡಿ ಮಾಡ್ರಿ. ಇಲ್ಲಿ ಪವರ್ ಪಾಯಿಂಟ್ ಬೇಕು ನೋಡಿ, ಹಾಕೊಂಡು ಓಕೆ ಹಾಂ ರೆಡಿ ಸರ್ ರುದ್ರಾಭಿಷೇಕ ನಿನ್ನೆ ಮೊನ್ನೆ ಪೂಜೆ ಆದಂಗಿದೆ. ಸಾಕಷ್ಟು ಚಿತ್ರೀಕರಣವನ್ನು ಪೂರೈಸಿದ್ದೀರಿ. ನೀವು ಅಂದುಕೊಂಡಂತೆ ಅದಕ್ಕಿಂತಲೂ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಅಭಿಪ್ರಾಯ ತಣ್ಣಗೆನೂ ಬಂದಿದೆ. ಖಂಡಿತ ಈ ರುದ್ರಾಭಿಷೇಕ ಫ್ಯಾಮಿಲಿ ಕ್ರಿಯೇಷನ್ಸ್ ಅವರ ಮೊದಲನೇ ಚಿತ್ರ. ನಿರ್ಮಾಪಕರು ತುಂಬ ಉತ್ಸಾಹಿಗಳು. ಅವರೊಂದು ಒಳ್ಳೆ ಸಿನಿಮಾ ಕೊಡಬೇಕು ನಾವು ಕನ್ನಡಕ್ಕೆ ನಂತರ ಬಂದಾಗ ಈ ಚಿತ್ರಕಥೆ ಹುಟ್ಟುಕೊಳ್ತು. ಸೊ ಇದು ಕಳೆದ 45 ದಿನಗಳಿಂದ ನಿರಂತರ ಚಿತ್ರೀಕರಣ ನಡೀತಾ ಇದೆ. ಇನ್ನು ಕೇವಲ 4 ದಿನಗಳ ಕೆಲಸ ಮಾತ್ರ ಬಾಕಿ ಉಳಿದಿದೆ. ಅದು ಕ್ಲೈಮ್ಯಾಕ್ಸ್ ಒಂದು ಸಾಂಗ್, ಅದು ಮುಗಿದ್ರೆ ಇನ್ನು ನಂತರ ಪ್ರೊಡಕ್ಷನ್ಸ್ ಪೋಸ್ಟ್ ಮಾಡೋದಕ್ಕೆ ಕೆಲಸ ನಡೀತಾ ಇರ್ತದೆ. ಸೊ ಅದಕ್ಕೆ ನಾವೆಲ್ಲ ಆ ಸಿದ್ಧತೆ ಕೂಡ ಆಲ್ರೆಡಿ ನಡೀತಾನೆ ಇದೆ. ಅಪ್ ಟು ಡಬ್ಬಿಂಗ್ ವರ್ಷನ್ವರೆಗೂ ಎಡಿಟಿಂಗ್ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಅವತ್ತೇ ನಾನು ಎಡಿಟ್ ಮಾಡಿಸ್ತಾ ಇದ್ದೇನೆ. ಸೊ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಚಿತ್ರೀಕರಣ ಬಹಳ ಸರಳವಾಗಿ ನಡ್ಕೊಂಡು ಬಂದಿದೆ. ಹೀಗಾಗಿ ನನಗೆ ಭಾಳ ಖುಷಿಯಾಗಿದೆ. ರುದ್ರಾಭಿಷೇಕ ಚಿತ್ರ ಮತ್ತು ಚಿತ್ರತಂಡಕ್ಕೆ ಬಹಳ ಋಣಿ ಇಲ್ಲ. ಈ ರುದ್ರಾಭಿಷೇಕಂ ಚಿತ್ರದ ಹಾಡಿನ ಒಂದು ದೊಡ್ಡ ಹಬ್ಬ ಇವತ್ತು ದಿವಸ. ಈ ಹಾಡಿನ ಹಬ್ಬದ ಬಗ್ಗೆ ವಿಶೇಷತೆ ಏನು? ವಿಶೇಷತೆ ಏನಂತಂದರೆ, ಇದು ದಕ್ಷಿಣ ಭಾರತದಲ್ಲಿ ಭಾಳ ಪ್ರಸಿದ್ಧವಾದಂಥ ಒಂದು ಜನಪದ ಕಲೆ. ಈ ಕಲೆಗಳನ್ನು ಇಟ್ಟುಕೊಂಡು ಕತೆ ಮಾಡಿದಂಥದ್ದು ವೀರಗಾಸಿ ಕುಣಿತದ ಹಿನ್ನೆಲೆ ಇಟ್ಟುಕೊಂಡು ನಾನು ಕತೆ ಮಾಡಿದ್ದೀನಿ. ಆ ವೀರಗಾಸಿ ಕಲಾವಿದರು ಇನ್ನು ಮುಂದೆ ಎಲ್ಲೇ ವೀರಗಾಸಿ ಕಲಾವಿದರಾಗಿ ನೃತ್ಯ ಮಾಡಿದರೆ ಈ ಹಾಡನ್ನು ಹಾಡಬೇಕು, ಈ ಹಾಡನ್ನು ಹಾಕ್ಕೊಂಡು ನೃತ್ಯ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಮೂಲ ಉದ್ದೇಶ ಇಟ್ಕೊಂಡು ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ಒಂದು ಸಾಹಿತ್ಯ ಅದನ್ನು ಉಟ್ಕೊಳ್ತದೆ. ಈ ಚಿತ್ರ ಸಾಹಿತಿ ಕೂಡ ನಾನೇ ಉಂಟು. ವಿ ಮನೋಹರ್ ಇದಕ್ಕೆ ಅದ್ಭುತವಾದ ಸಂಯೋಜನೆಯನ್ನು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹಾಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದನ್ನು ಭಾಳ ಅದ್ಧೂರಿಯಾಗಿ ಚಿತ್ರೀಕರಿಸಬೇಕಂತ ಹೇಳ್ಬಿಟ್ಟು ನಾವು ದೇವನಹಳ್ಳಿ ತಾಲೂಕು ಚಿಕ್ಕ ತತ್ಮಂಗಲ ಗ್ರಾಮದಲ್ಲಿ ಸೆಟ್ಟನ್ನು ಹಾಕ್ಕೊಂಡಿದ್ದೀವಿ. ನಾಳೆ ನಾಡಿದ್ದು ಅಚ್ಚನಾಡಿದ್ದು ಸತತ 5 ದಿನಗಳ ಕಾಲ ಇದು ಚಿತ್ರೀಕರಣ ನಡೆಯಲಿಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ. ಈ ಹಾಡಿನ ವಿಶೇಷ, ಈ ಹಾಡಿನ ವಿಶೇಷ ಜನಪದ ಕಲೆಯನ್ನು ಮನೆ ಮನೆಗೂ ತಲುಪಿಸ್ಬೇಕು. ಇದು ಸಾವಿರಾರು ವರ್ಷಗಳ ಹಿನ್ನೆಲೆ ಒಂದು ಜನಪದ ಕಲೆ. ಇದನ್ನು ಪ್ರತಿ ಮನೆಗೂ ತಲುಪಿಸಬೇಕು. ಆ ಪ್ರತಿಯೊಬ್ಬರು ಕೂಡ ಈ ಹಾಡನ್ನು ಗುನುಗಬೇಕು. ಆ ರೀತಿ ಒಂದು ಕಲ್ಪನೆ ಇಟ್ಟುಕೊಂಡು ಈ ಹಾಡನ್ನು ನಾನು ಮಾಡಿದ್ದೀನಿ. ವಿಜಯ ರಾಘವೇಂದ್ರ ಅವರು ಈ ಪಾತ್ರದ ಬಗ್ಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಯಾವ ರೀತಿ? ಸೊ ಖಂಡಿತ ನಾನು ವಿಜಯರಾಘ್ ಸರ್ ಅವರಿಗೆ ಫ್ಯಾನ್. ಆ್ಯಕ್ಚುಲಿ ಅವರೆಲ್ಲ ಚಿತ್ರಗಳನ್ನು ನೋಡ್ತಾ ಇದ್ದೆ. ಆತೊಬ್ಬ ಅದ್ಭುತ ಕಲಾವಿದರು ಅವರು. ನಾನು ಈ ಕಥೆಯನ್ನು ಮಾಡಬೇಕಂತ ನನ್ನ ಕಲ್ಪನೆ ಬಂದಾಗ ನನ್ನ ಕಣ್ಮುಂದೆ ಯಾವಾಗಲೂ ವಿಜಯರಾಘವೇಂದ್ರ ಅವರೇ ಬರ್ತಾಯಿದ್ರು. ಅವರಿಗೆ ಈ ವೇಷಗಳನ್ನು ಹಾಕಿ, ಫೋಕಸ್ಗಳನ್ನು ಹಾಕಿ, ಪೋಸ್ಟರ್ಗಳನ್ನ ಹಾಕಿ ನಾನು ಕಿರೀಟೈಟ್ ಹೇಗೆ ಕಾಣ್ತಾರೆ ವಿಜಯ ರಾಘವೇಂದ್ರ ಅಂತಂದ್ಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಮಾಡ್ಕೊಂಡು ಈ ಕತೆ ರೆಡಿ ಮಾಡಿ ಅವ್ರಿಗೂ ಕತೆ ಹೇಳಿದೆ ನಾನು.
ಭಾಳ ಖುಷಿಯಾಗಿ ವಿಜಯರಾಘವೇಂದ್ರ ಅವರು ಈ ಕಥೆಯನ್ನು ಒಪ್ಪಿಕೊಂಡ್ರು. ತುಂಬ ಸಹಕಾರ ಮಾಡಿದ್ದಾರೆ ನನಗೆ. ನಿರಂತರ ಚಿತ್ರೀಕರಣದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಚಿತ್ರತಂಡ ಜೊತೆಗೆ ಸ್ನೇಹಿತರಾಗಿದ್ದುಕೊಂಡು ಪಾತ್ರ ಅವರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ಸಿನಿಮಾ ತೆರೆ ಮೇಲೆ ಬಂದಾಗ ಈ ನಾಡಿನ ಜನ ಹೇಗೆ ಸ್ವೀಕರಿಸ್ತಾರೋ ಅದು ಈ ನಾಡಿನ ಜನತೆಗೆ ಬಿಟ್ಟಿದ್ದೀನಿ ನಾನು. ಬಟ್ ನಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಯರಾಘವೇಂದ್ರ ಅವರು. ಈವನ್ ನೀವು ನಿರ್ದೇಶಕರಾಗಿ ಕೂಡ ಒಳ್ಳೆ ಕಲಾವಿದರು ಕೂಡ 2 ಬಗೆಯ ಪಾತ್ರ ಮಾಡಿದ್ದೀರಿ ಅನ್ನೋದು ವಿಷಯ ತಿಳಿತು. ಅದರ ಪಾತ್ರದ ಬಗ್ಗೆ ರಂಗಭೂಮಿ ಕಲಾವಿದ ನಾನು, ನಾಟಕಗಳು ಕೂಡ ಬರೆದಿದ್ದೀನಿ ನಾನು. ಕಳೆದ 22 ವರ್ಷಗಳಿಂದ ನಾನು ಚಿತ್ರರಂಗದಲ್ಲಿ ನಿರಂತರ ತೊಡಗಿಸ್ಕೊಂಡಿದ್ದೀನಿ. ಈ ಚಿತ್ರದ PR ನಾಗೇಂದ್ರ ಅವರು ಕೂಡ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಕೂಡ, ಅವ್ರಿಗೆ ಗೊತ್ತು. ಚಿತ್ರರಂಗದ ಎಲ್ಲ ಹಂತಗಳಲ್ಲಿ ನಾನು ಸ್ಟಿಲ್ ಫೋಟೋಗ್ರಾಫರ್ ಅಸಿಸ್ಟೆಂಟ್ ಆಗಿ, ಸಹ ನಿರ್ದೇಶಕನಾಗಿ, ಆಮೇಲೆ ಚಿತ್ರಕಥೆ ಬರೆಯೋನಾಗಿ ಹಿಂಗೆ ಹಂತವಾಗಿ ಕೆಲಸ ಮಾಡ್ಕೊಂಡು ಬಂದು ಮಧ್ಯದಲ್ಲಿ ಸ್ವಲ್ಪ ದಿನ ಗ್ಯಾಪ್ ಆಗಿದೆ. ನನ್ನ ಒಂದು ಒಳ್ಳೆ ಕತೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರು ಸಿನಿಮಾ ಮಾಡಿ ಅಂತ ಬಂದಾಗಿ ಸಿನಿಮಾ ಮಾಡಿದೆ. ಈ ಪಾತ್ರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಬೇರೆ ಬೇರೆ ಕಲಾವಿದರಿಗೆ ಹೇಳ್ತಾ ಇದ್ದೆ. ನಾನು ಹೇಳೋದನ್ನು ನೋಡಿ ನಿರ್ಮಾಪಕರು ಇಲ್ಲ ಈ ಪಾತ್ರ ನೀವು ಮಾಡಿ ಅಂತಂದೇಳಿ ತುಂಬ ಒತ್ತಾಯ ಮಾಡಿದ ಮೇಲೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ನಾನು ಮಾಡಿದ್ದೀನಿ. ಅದು 2 ಗೆಟ್ ಆಫಲ್ಲಿ ಈ ಪಾತ್ರ ಬರ್ತದೆ. ಒಂದೇ ಪಾತ್ರ, ಮೊದಲನೇ ಅರ್ಥದಲ್ಲಿ ಒಂದು ಹುಚ್ಚಿನ ಪಾತ್ರದಲ್ಲಿ, ಎರಡನೇ ಅರ್ಥದಲ್ಲಿ ನಾನು ನಾನು ಹೇಗಿದ್ದೆ ಅಂತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ತೋರಿಸ್ತೀನಿ. ಉಳಿದಿರೋ ಕಾರ್ಯ ಏನು? ಚಿತ್ರದ ಚಿತ್ರೀಕರಣದ ಏನು ಉಳಿದಿದೆ? ಕೇವಲ ಒಂದು ಸಾಂಗ್ ಕ್ಲೈಮ್ಯಾಕ್ಸ್. ಒಂದು ವಿಶೇಷ ಏನಂದರೆ ಈ ಚಿತ್ರದ ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ. ಸಾಂಗಲ್ಲೇ ಸಿನಿಮಾ ಮುಗಿದೋಗುತ್ತೆ. ಅದೊಂದು ಸಾಂಗ್ ಮಾತ್ರ ಬಾಕಿ ಇದೆ. ಅದು ನಾಳೆ ನಾಡಿದ್ದು ಆಚೆ ನಾಡಿದ್ದು ನಾವು ದೇವನ ತಾಲೂಕು ಮಕ್ಕಳಲ್ಲಿ ಸೆಟ್ಟಾಗಿ ಮಾಡ್ತೀವಿ. ಯಾವಾಗ ಚಿತ್ರ ಬಿಡುಗಡೆ ಮಾಡಬೇಕು ಅಂತ? ತಕ್ಷಣವೇ ನಾವು ಒಂದು 15 ದಿನ ಸ್ವಲ್ಪ ನಮ್ಮೆಲ್ಲ ಚಿತ್ರತಂಡದವರು ಹಗಲು ರಾತ್ರಿ ಕೆಲಸ ಮಾಡಿದರು. 1 ವಾರ 10 ಡೇಸ್ ಗ್ಯಾಪ್ ಕೊಡ್ತೇನೆ ನಾನು. ಸೊ 90% ಎಡಿಟಿಂಗ್ ಕೂಡ ಆಗಿದೆ. ಇಮಿಡಿಯೇಟ್ ತಕ್ಷಣವೇ ವರ್ಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕೆಲಸಗಳು ಆಗ್ತದೆ. ನಾವು ಜೂನ್ ಜುಲೈನಲ್ಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಮಾಡಬೇಕು. ನಿಮ್ಮ ಉತ್ಸಾಹಿ ನಿರ್ಮಾಪಕರ ಬಗ್ಗೆ ಸರ್, ಕನ್ನಡ ಚಿತ್ರಕ್ಕೆ ನಿರ್ಮಾಪಕರು ಬೇಕು. ಏಕೆಂದರೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳು ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗ್ತಕ್ಕಂಥ ಒಂದು ಪದ್ಧತಿ ಇತ್ತು. ಈಗಿನ ಜನಮಾನದಲ್ಲಿ ಕೂಡ ಅದ್ಭುತವಾದಂಥ ಟೆಕ್ನಿಷಿಯನ್ ಬಂದು ಇವತ್ತು ಇಡೀ ಭಾರತೀಯ ಚಿತ್ರರಂಗ ನಮ್ಮನ್ನು ನೋಡಬೇಕಂತ ಚಿತ್ರಗಳನ್ನ ತೆಗೆದಿದ್ದಾರೆ ಕನ್ನಡದಲ್ಲಿ. ಸೊ ಇಂಥ ಚಿತ್ರಗಳ ನಿರ್ಮಾಣ ಮಾಡಬೇಕಂದ್ರೆ ಒಳ್ಳೆ ನಿರ್ಮಾಪಕರು ಬರಬೇಕು. ಸೊ ಹಾಗಾಗಿ ನಮ್ಮ ನಿರ್ಮಾಪಕರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನನಗೆ ಹೇಳ್ಬೋದು ನಾನು. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.